ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ದಾಂಡೇಲಿಯನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ದಾಂಡೇಲಿಗೆ ಭೇಟಿ ನೀಡಲು ಸೂಕ್ತವಾದ ಸಮಯ ಅಕ್ಟೋಬರ್ದಿಂದ ಫೆಬ್ರವರಿವರೆಗೆ. ಮೊದಲನೇದಾಗಿ ದಾಂಡೇಲಿಯನ್ನು ಬಸ್, ಟ್ರೈನ್ ಅಥವಾ ಓನ್ ವೆಹಿಕಲ್ ಮುಖಾಂತರ ರೀಚ್ ಆಗಬಹುದು. ಇಲ್ಲಿ ನೀವು ಬೈಕನ್ನು ರೆಂಟ್ಗೆ ಪಡಿಬಹುದು ಅಥವಾ ವೆಹಿಕಲನ್ನು ಹೈರ್ ಕೂಡ ಮಾಡಬಹುದು. ಬೆಸ್ಟ್ ಅಂದರೆ ಓನ್ ವೆಹಿಕಲ್. ಎರಡನೆಯದು ಸ್ಟೇ. ಇಲ್ಲಿ ಸಾಕಷ್ಟು ಆಪ್ಷನ್ಗಳಿವೆ. ಜಂಗಲ್ ಸ್ಟೇ, ನೇಚರ್ ಸ್ಟೇ, ಹೋಮ್ ಸ್ಟೇ ಅಂತೆಲ್ಲ. ವೀಕೆಂಡಲ್ಲಿ ಪರ್ ಪರ್ಸನಿಗೆ 1500ಇಂದ 2000 ರುಪೀಸ್ಗಳಷ್ಟು ಚಾರ್ಜ್ ಮಾಡಲಾಗುತ್ತೆ. ಆದರೆ ಇದರಲ್ಲಿ ಫುಡ್, ಅಕೊಮಡೇಷನ್, ಆ್ಯಕ್ಟಿವಿಟೀಸ್ಗಳಾದ ಇಂಡೋರ್ ಆ್ಯಕ್ಟಿವಿಟೀಸ್ ಮತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ಗಳನ್ನು ಈ ಒಂದು ರೆಸಾರ್ಟ್ಗಳು ಅಥವಾ ಸ್ಟೇಗಳು ಒಳಗೊಂಡಿರುತ್ತವೆ. ಮೊದಲನೇ ದಿನದಲ್ಲಿ ಪ್ಲ್ಯಾನ್ ಮಾಡಿರುವ ರೆಸಾರ್ಟ್ ಅಥವಾ ಸ್ಟೇಗಳಿಗೆ ಚೆಕ್ ಇನ್ ಆಗಿ ಲೈಟಾಗಿ ಲಂಚ್ ಮುಗಿಸ್ಕೊಂಡು ರಿವರ್ ಆ್ಯಕ್ಟಿವಿಟಿಗೆ ಸಾಗಬಹುದು. ಕಾಳಿ ನದಿಯಲ್ಲಿ ರಾಫ್ಟಿಂಗ್ ಜೊತೆಗೆ ಜಿಪ್ಲೈನ್, ಬೋಟಿಂಗ್, ಕಾಯಾಕಿಂಗ್, ಜಾರ್ಬಿಂಗ್ ಮುಂತಾದ ವಾಟರ್ ಆ್ಯಕ್ಟಿವಿಟಿಯನ್ನು ಎಂಜಾಯ್ ಮಾಡಬಹುದು. ನಂತರ ಸ್ಟೇಗಳಿಗೆ ಹಿಂದಿರುಗಿ ಈವ್ನಿಂಗ್ ಟೀ, ಸ್ನ್ಯಾಕ್ಸ್ ಮುಗಿಸ್ಕೊಂಡು ಆಲ್ರೆಡಿ ಇನ್ಕ್ಲೂಡ್ ಆದಂತಹ ಇಂಡೋರ್ ಆ್ಯಕ್ಟಿವಿಟಿಗಳು ಬೋಟಿಂಗ್, ಜಿಪ್ಲೈನ್ ಮತ್ತು ಸ್ವಿಮ್ಮಿಂಗ್ಗಳನ್ನು ಕೂಡ ಎಂಜಾಯ್ ಮಾಡಬಹುದು. ನೈಟ್ ಫೈರ್ ಕ್ಯಾಂಪ್ನೊಂದಿಗೆ ನಿಮ್ಮ ಒನ್ ಡೇ ಜರ್ನಿ ಇಲ್ಲಿಗೆ ಮುಗಿಯುತ್ತೆ. ಎರಡನೇ ದಿನದಲ್ಲಿ ಮಾರ್ನಿಂಗ್ ಜಂಗಲ್ ಟ್ರೆಕ್ ಮುಗಿಸ್ಕೊಂಡು ಬಲಮುರಿ ಗಣಪನ ದರ್ಶನದೊಂದಿಗೆ ನಿಮ್ಮ ಎರಡನೇ ದಿನವನ್ನು ಸ್ಟಾರ್ಟ್ ಮಾಡಬಹುದು. ನಂತರ ಮೌಳಂಗಿ ಎಕೋ ಪಾರ್ಕ್. ಇದು ಸುಮಾರು 27 ಕಿಲೋಮೀಟರ್ ದೂರವಿದ್ದು ಇಲ್ಲಿ ಪರ್ ಪರ್ಸನ್ನಿಗೆ 30 ರೂಪಾಯಿಯನ್ನು ಚಾರ್ಜ್ ಮಾಡಲಾಗುತ್ತೆ. ಹಾಗೆ ವೆಹಿಕಲ್ ಚಾರ್ಜ್ ಅಂತ 20 ರುಪೀಸನ್ನು ಕೂಡ ತೆಗೆದುಕೊಳ್ತಾರೆ. ಇಲ್ಲಿ ನೀವು ವಾಟರ್ ಸ್ಪೋರ್ಟ್ಸ್ಗಳನ್ನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಕೆಲವೊಂದು ವಾಟರ್ ಆ್ಯಕ್ಟಿವಿಟಿಗಳನ್ನು ಇವರು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಸಿಂತೇರಿ ರಾಕ್ಸ್. ಸುಮಾರು 35ರಿಂದ 37 ಕಿಲೋಮೀಟರ್ನಷ್ಟು ದೂರವಾಗುತ್ತೆ. ಇಲ್ಲಿ ಪರ್ ಪರ್ಸನಿಗೆ 50 ರೂಪಾಯಿ ಮತ್ತು ವೆಹಿಕಲ್ ಚಾರ್ಜ್ 50 ರೂಪಾಯಿಯನ್ನು ತೆಗೆದುಕೊಳ್ಳಲಾಗುತ್ತೆ. ಲಾಸ್ಟಲ್ಲಿ ಪ್ರಸಿದ್ಧಿ ಪಡೆದಂಥ ಉಳಿವಿ ಚನ್ನಬಸವ ಟೆಂಪಲ್. ಇದು ಸುಮಾರು ಸಿಂತೇರಿ ರಾಕ್ಸಿಂದ 35 ಕಿಲೋಮೀಟರ್ನಷ್ಟು ದೂರವಿದೆ. ಇದಕ್ಕೆ ನಾವು 2 ಮಾರ್ಗದಲ್ಲಿ ಹೋಗಬಹುದು. ನಿಮ್ಮ ಸೆಕೆಂಡ್ ಡೇಯನ್ನು ಉಳಿವಿ ಚನ್ನಬಸವ ಟೆಂಪಲ್ ಮತ್ತು ಸಿಂತೇರಿ ರಾಕ್ಸಿಂದ ಶುರು ಮಾಡಿ ನಂತರ ಮೌಳಂಗಿ ಎಕೋ ಪಾರ್ಕ್, ಬಲಮುರಿ ಗಣಪನನ್ನು ನೋಡಿದರೆ ಒಳ್ಳೆಯದು. ಯಾಕೆಂದರೆ ಇದು ದಾಂಡೇಲಿಯಿಂದ ತುಂಬ ದೂರವಾಗುತ್ತೆ.
ಇಲ್ಲಿಗೆ ನಿಮ್ಮ 2ನೇ ದಿನದ ಜರ್ನಿ ಕೂಡ ಮುಗಿಯುತ್ತೆ. ಮೂರನೇ ದಿನ ಇದನ್ನು ನಾವು ಜಂಗಲ್ ಸಫಾರಿಯೊಂದಿಗೆ ಶುರು ಮಾಡಿ ನಂತರ ಸೂಪರ್ ಡ್ಯಾಮ್, ಬ್ಯಾಕ್ ವಾಟರ್ ಮತ್ತು ಕವಳದ ಗುಹೆಯನ್ನು ಈ 3ನೇ ದಿನದಲ್ಲಿ ನಾವು ಕವರ್ ಮಾಡಬಹುದು. ಟೈಮ್ ಇದ್ದರೆ ಡಿಗ್ಗಿ ಕಾಳಿ ರಿವರ್ ಬರ್ತ್ ಪ್ಲೇಸ್, ಕ್ರೊಕೊಡೈಲ್ ಪಾರ್ಕ್ ಮತ್ತು ದಂಡಕಾರಣ್ಯ ಪಾರ್ಕ್ಗಳನ್ನು ಕೂಡ ನಾವು ವಿಸಿಟ್ ಮಾಡಬಹುದು. ಸೊ ಇದಾಗಿತ್ತು ದಾಂಡೇಲಿಯ ಕಂಪ್ಲೀಟ್ ಟೂರ್ ಎಕ್ಸ್ಪ್ಲೋರಿಂಗ್ ವಿಡಿಯೋ. ಟ್ರಾವೆಲ್ ಇದು ದೇಹ ಮತ್ತು ಮನಸ್ಸಿಗೆ ಹೊಸ ಚೈತನ್ಯ ತುಂಬುವಂತಹದ್ದು. ಕಾಡು ಪ್ರದೇಶಗಳಿಗೆ ಭೇಟಿ ನೀಡುವಾಗ ಜಾಗರೂಕತೆಯೊಂದಿಗೆ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಕೂಡ ನಮ್ಮ ಆದ್ಯ ಕರ್ತವ್ಯ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.